ಹಾಯ್ ಮೈ ಆಲ್ ಡಿವೋಟೀಸ್. ಎಲ್ಲ ಭಕ್ತಾದಿಗಳಿಗೆ ಶ್ರೀ ನಂಜುಂಡೇಶ್ವರ ಸ್ವಾಮಿಯು ಮತ್ತು ಜಗನ್ಮಾತಾ ಪಾರ್ವತೀ ದೇವಿಯ ಸಂಪೂರ್ಣ ಅನುಗ್ರಹ ಫಲಸಿದ್ಧಿರಸ್ತು. ನಮ್ಮ ಈ ದೇವನಹಳ್ಳಿಯಲ್ಲಿರುವ ಕೋಟೆ ಶ್ರೀ ಪುರಾತನವಾದ ಇತಿಹಾಸವುಳ್ಳ ದೇವನಹಳ್ಳಿಯೊಳಗೆ ಇತಿಹಾಸವುಳ್ಳ ಶ್ರೀ ಕ್ಷೇತ್ರವಾಗಿ ಶಿವನ ದೇವಾಲಯ. ಈ ಶಿವನ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅಭಿಷೇಕ ಹಾಗೂ ಜಗನ್ಮಾತೆ ಪಾರ್ವತೀ ದೇವಿಗೆ ಪ್ರತಿ ಮಂಗಳವಾರ ಶುಕ್ರವಾರ ಪಂಚಾಮೃತ ಅಭಿಷೇಕದಿಂದ ಪೂಜಾ ಕೈಕಾರ್ಯಗಳು ನಡೆಯುತ್ತಾ ಇರುತ್ತದೆ. ಭಕ್ತಾದಿಗಳಿಗೆ ಈಪ್ಸಿತ ಫಲವನ್ನು ನೀಡುತ್ತಿರುವ ಮತ್ತು ಅವರ ಹರಕೆಗಳನ್ನು ನಿವಾರಣೆ ಮಾಡುತ್ತಿರುವ ಜಗನ್ಮಾತೆ ಪಾರ್ವತೀ ದೇವಿಯು ಸದಾ ಭಕ್ತಾದಿಗಳ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ. ಜಗನ್ಮಾತೆ ಪಾರ್ವತೀ ದೇವಿ, ನಾನು ಈ ದೇವನಹಳ್ಳಿ ಶ್ರೀ ಪುರಾತನವಾದ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದು 9 ತಿಂಗಳು ಪೂರ್ತಿಯಾಗಿದೆ. 9 ತಿಂಗಳಲ್ಲಿ ನಾನು ಯಾವುದೇ ಥರದ ಪೂಜಾ ಕಾರ್ಯಕ್ರಮಗಳಿಗೆ ಹಾಗೂ ಗೃಹಪ್ರವೇಶಗಳಿಗೆ ಹೋಗಿಲ್ಲ. ಆ ಜಗನ್ಮಾತೆ ಮತ್ತು ಶಿವನನ್ನು ಆರಾಧನೆ ಮಾಡಿಕೊಂಡು ಇತಿಹಾಸವುಳ್ಳ ಈ ಗರ್ಭಗುಡಿಯನ್ನು ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾಯಿದ್ದಾರೆ ಪೂರ್ವಿಕರು. ಆದರೆ ನಾನು ಇದೇ ಜಾಗದಲ್ಲಿದ್ದು ಪ್ರತಿನಿತ್ಯ ಭಕ್ತಾದಿಗಳು ಬಂದು ದೇವರ ಅನುಗ್ರಹವನ್ನು ಪಡೆದು ಪೂರ್ವಾರ್ಜಿತ ಪಾಪ ಕರ್ಮಗಳನ್ನೆಲ್ಲ ಬಿಡುಗಡೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಎಲ್ಲ ಈಡೇರಿಕೆಗಳು ತುಂಬ ಅತಿ ವೇಗವಾಗಿ ತ್ವರಿತವಾಗಿ ನಡೀತಾ ಇದೆ. ಅದರಿಂದಾಗಿ ಭಕ್ತಾದಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಜಗನ್ಮಾತೆಯ ಪಾರ್ವತೀ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಹೊಂದಬೇಕೆಂದು ಮತ್ತು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಈ ದೇವನಹಳ್ಳಿಯೊಳಗೆ ಈ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಇರುವುದು ಬಹಳ ವಿಶೇಷ. ತುಂಬ ಪುರಾತನವಾದ ದೇವಸ್ಥಾನ, ತುಂಬ ಶಕ್ತಿಯುತವಾದದು. ವೇಣುಗೋಪಾಲ ಸ್ವಾಮಿಯ ಹತ್ತಿರ ಈ ದೇವಸ್ಥಾನ ಇದೆ, ಕೋಟೆ ಹತ್ತಿರ. ಒಂದು ಸತಿ ಭಕ್ತಾದಿಗಳು ಆ ಜಗನ್ಮಾತೆ ಪಾರ್ವತೀ ದೇವಿಯ ಅನುಗ್ರಹವನ್ನು ಪಡೆದರೆ ನಿಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳೆಲ್ಲ ನಿವಾರಣೆ ಆಗುತ್ತದೆ ಎಂದು ನನ್ನ ಒಂದು ನಂಬಿಕೆ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲ ಭಕ್ತಾದಿಗಳು ಸುಖ, ಸಂತೋಷ, ನೆಮ್ಮದಿ, ಆಯಸ್ಸು, ಆರೋಗ್ಯದಿಂದ ಇರಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಫಲಸಿದ್ಧಿರಸ್ತು. ಓಂ ಸ್ವಸ್ತಿ.